ಅತ್ತೆ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕಮ್ಮ? ನಾನು ಎಲ್ಗೋ ಹೋಗ್ತೀನಿ. ಎಲ್ಲ ನಿನಗೆ ಹೇಳ್ಬಿಟ್ಟೆ ಹೋಗ್ಬೇಕಾ ಅಥವಾ ನೀನು ಕೇಳ್ಕೊಂಡು ಹೋಗ್ಬೇಕು? ಅಯ್ಯೋ ಹಂಗಲ್ಲ ಅತ್ತೆ, ನನಗೆ ಇವಾಗ 9 ತಿಂಗಳಾಗೈತಲ್ವಾ, ಅದಕ್ಕೆ ಎಲ್ಗೋ ಹೋಗ್ತೀಯಾ ಜಲ್ದಿ ಬಾ ಅಂತ ಹೇಳೋಣ ಅಂತ ಕೇಳಿದೆ ಅಷ್ಟೇನೆ. ಹೂನಮ್ಮ, ಯಾವಾಗ್ಲೂ ನೀನ್ ನೋಡ್ಕೊಂಡೇ ಕುಕ್ಕಂತೀನಿ ಹೇಳು, ನಿನಗೆ ಹೆರಿಗೆ ಆಗುತ್ತೆ ಅಂತ. ನಾನು ಎಲ್ಗೂ ಹೋಗಂಗಿಲ್ಲ, ನಿನ್ ಮುಂದೆ ಕುಕ್ಕಂಡಿರಕ್ಕಾಗುತ್ತೆ. ಬರ್ತೀನಿ ಹೋಗಿ. ನಾನೇನೇನು ಊರು ಬಿಟ್ಟು ಹೋಗಲ್ಲ, ನಿನ್ನ ನಾನೇ ನೋಡ್ಕೋಬೇಕು. ಇನ್ಯಾರು ಇಲ್ಲ ನಿನ್ಗೆ, ನಾನು ಬಿಟ್ರೆ ಗತಿ. ಅಯ್ಯೋ ಯಾಕತ್ತೆ ಹಂಗ್ ಮಾತಾಡ್ತೀಯ? ನಾನ್ ಸುಮ್ಮನೆ ಎಲ್ಗೆ ಹೋಗ್ತೀರಾ ಜಲ್ದಿ ಬರ್ರಿ ಅಂತ ಹೇಳೋಣ ಅಂತ ಕೇಳಿದೆ ಅಷ್ಟೇ. ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಲ್ಲತ್ತೆ. ನಾನೇನೇನು ಬೇರೆವಳ? ನಿನ್ ಸೊಸೆ ತಾನೆ, ನಿಮ್ಮ ವಂಶದ ಕುಡಿನ ನಾನು ಓದ್ಕೊಂಡಿದ್ದೀನಿ. ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇನೆ. ಇಂಥ ಮಾತ್ಕೇನು ಕಮ್ಮಿ ಇಲ್ಲ. ಇಂಥ ಮಾತಾಡಿ ಆಡಿನಿ ನನ್ನ ಮಗನ್ನ ಮರಳು ಮಾಡಿ ನನ್ನ ವಿರುದ್ಧನೇ ಎತ್ ಕಟ್ಟಿರೋದು ನೀನು ಅಲ್ವೇ? ಬರ್ತೀನಿ, ಎಲ್ಗೂ ಹೋಗಲ್ಲ. ವಂಶದ ಕುಡಿ ಅದೇ ಎಂತದಾಗುತ್ತೋ ಏನ್ ಸುಡ್ಗಾಡು. ಯಾಕತ್ತೆ ಹಂಗಂತೀಯ? ಎಂತದಾದ್ರೂ ಆಗ್ಲಿ ಬಿಡ್ರಿ, ಒಟ್ನಲ್ಲಿ ಮಗು ಆಗ್ತಾಯ್ತಲ್ಲ. ಆಗ್ತೈತಮ್ಮ, ಆಗ್ತೈತಿ. ಗಂಡು ಹುಡುಗ ಆದ್ರೆ ಏನೋ ವಂಶದ ಕುಡಿ ಅನ್ಬೋದು, ಹೆಣ್ಣು ಹುಡುಗಿ ಆದ್ರೆ ಕೊಟ್ಟ ಮನೆಗೆ ಹೋಗುತ್ತೆ. ಹೆಣ್ಣಾದ್ರೆ ಏನ್ ಸಾಕಿದ್ರು ಒಂದೇ, ಬಿಟ್ರು ಒಂದೇ ಅಮ್ಮಂಗೆ. ಅಯ್ಯೋ ಅತ್ತೆ ಹಂಗೆಲ್ಲ ಮಾತಾಡ್ಬೇಡಿ ಅತ್ತೆ. ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ ಯಾವ್ದಕ್ಕೂ ಭೇದ ಭಾವ ಮಾಡಬಾರ್ದು. ಸರಿ, ನೀನು ಎಣ್ಣೆ ಏರು, ನನಗೇನಂತೆ, ನನಗೇನು ಆಗ್ಬೇಕಾಗಿಲ್ಲ. ನಾನು ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಐತೆ. ಕುಕ್ಕಂಡಿರು. ಏನಾನ ಉಂಬಕ್ ಬೇಕು ಅಂದ್ರೆ ಇಕ್ಕೊಂಡು ಮಾಡಿಕ್ಕಿದೀನಿ. ಆಮೇಲೆ ನಮ್ಮ ಅತ್ತೆನೇ ಬರ್ಬೇಕು ಉಂಬಕ್ ಇಕ್ಕೊಡಕ್ಕೆ ಅಂತ ಕಾತ್ಕೊಂಡು ಕುಕ್ಕಂಡಿ. ಆಮೇಲೆ ನಿನ್ ಗಂಡ ಬಂದು ಉಂಬಕ್ ಇಕ್ಕಿಲ್ಲ ನನ್ನ ಹೆಂಡತಿಗೆ ಅಂತ ನಾನು ಬೈತಾನೆ. ಸರಿ ಅತ್ತೆ, ಹೋಗಿ ಬೇಗ ಬನ್ನಿ. ಯಾಕೆ? ಯಾಕೂ ಇಲ್ಲ, ನಾನು ಒಬ್ಳೇ ಇದ್ದೀನಲ್ವಾ, ಯಾವಾಗ ಹೆರಿಗೆ ನಾವು ಬರುತ್ತೆ ಏನು ಅಂತ ಹೇಳಕ್ಕಾಗಲ್ಲ, ಅದಕ್ಕೇನೆ. ಅಯ್ಯ ನಾನು ಎಲ್ಗಾನ ಹೋದ್ರೆ ಸಾಕು ಹಂಗೇನೆ. 9 ತಿಂಗಳ ಬಿದ್ದೈತಿ ಅಂತ ಬೇಗ ಬಾರ್ತಿ. ಏನು ಎಲ್ಗೂ ಹೋಗಂಗಿಲ್ಲ, ನಾವು ಒಂದು 5-10 ನಿಮಿಷ ಕುಕ್ಕಮಂಗಿಲ್ಲ, ಎಲ್ಲೂ ನಿಂತ್ಕೊಂಬಂಗಿಲ್ಲ. ಬಂದು ಬಿಡಬೇಕು ಇವಳಿಗೆ 9 ತಿಂಗಳ ಬಿದ್ದೈತಿ, ಹಾಳದ್ ಬಿಡ್ತಾಳೆ ಇವಾಗ ಅಂತಾನೆ. ಸುಮ್ಮನೆ ಕುಕ್ಕ. ಅಯ್ಯೋ ಇವತ್ತಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ, ಹೋಗತ್ತ. ಏನ್ ಅತ್ತೇನಪ್ಪ ಅಲ್ಲ, ಎಲ್ಲರೂ ತಮ್ಮ ಸೊಸೆಯರಿಗೆ ಹೆರಿಗೆ ಆಗುತ್ತೆ ಅಂದ್ರೆ ಎಷ್ಟು ಮುತುವರ್ಜಿಯಿಂದಾನೆ, ಎಷ್ಟು ಕಾಳಜಿಯಿಂದ ನೋಡ್ಕೊಂತಾರೆ. ನಮ್ಮ ಅತ್ತೆ ನೋಡಿದ್ರೆ ಹಿಂಗಾಡ್ತೈತಿ. ಏನ್ ಮಾಡೋದು? ನನಗೂ ನಮ್ಮ ಅಮ್ಮಯ್ಯ ಅಪ್ಪಯ್ಯ ಇದ್ದಿದ್ರೆ ಹಿಂಗಾಗ್ತಾ ಇರ್ಲಿಲ್ಲ. ನಮ್ಮ ಅತ್ತೆ ಹತ್ರ ಇಂಥ ಮಾತು ಕೇಳಬೇಕಾಗಿಲ್ಲ, ತವ್ರ ಮನೆಗೆ ಹೋಗಿ ಆರಾಮಾಗಿರ್ಬೋದಾಗಿತ್ತು. ಅಂತ ಅದೃಷ್ಟ ಇಲ್ವೇ ನನಗೆ. ರಂಗಕ್ಕೈ ಬಂತಿ ಹಂಗ. ಬಾ ರಂಗಕ್ಕಯ್ಯ, ಬಾ ಕುಕ್ಕ ಬಾ. ಏನ ಗಂಗಿ, ಉಂಡೇನೆ? ಏನ್ ಸಮಾಚಾರ? ಏನ್ ಅಡ್ಗೆ ಮಾಡಿಲ್ಲ ನಿಮ್ಮ ಅತ್ತೆ? ಆತ ಬೆಂಡೆಕಾಯಿ ತಾಂಡಿತ್ತು, ಬೆಂಡೆಕಾಯಿ ಹುಳಿ ಮಾಡಿತ್ತು, ಉಂಡೆ. ಇವಾಗಿನ ಕುಕ್ಕಂಡೆ. ನಮ್ಮ ಅತ್ತೆ ಈಗ ಎಲ್ಗೋ ಹೋಗ್ತೀನಿ ಅಂತ ಹೋತು, ಜಲ್ದ್ ಬಾರತ್ತೆ ಅಂತಂದೆ. ಅದಕ್ಕೆ ಎಲ್ಗೋದ್ರು ಜಲ್ದ್ ಬಾ ಅಂತ ಸುಮ್ಮನೆ ಕುಕ್ಕರ್ಸ್ಕೆ ಅಂತ ಹೇಳೋತಮ್ಮ. ಅಲ್ಲ 9 ತಿಂಗಳಕ್ಕೆ ಬಿದ್ದೈತಲ್ಲ, ಯಾವಾಗ ಹೆರಿಗೆ ನಾವು ಬರುತ್ತೋ ಏನೋ ಅಂತಾನ ನನಗೊಂಥರ ಭಯ. ನಾನು ಒಬ್ಳೆ ಇರಕ್ಕೆ. ಅದಕ್ಕೆ ಜಲ್ದ್ ಬಾ ಅಂತಂದ್ರೆ ಅದಕ್ಕೆ ಸಿಟ್ಟಾಗುತ್ತೆ ನಮ್ಮ ಅತ್ತೆ. ಕುಕ್ಕಳಕ್ಕ ಕುಕ್ಕ. ನಿಮ್ಮ ಅತ್ತೆ ಬುದ್ಧಿ ಗೊತ್ತಿದ್ದು ನೀನಾಗ ಮಾತಾಡ್ತೀಯಲ್ಲ, ಹೋಗ್ಲಿ ಬಿಡು. ಯಾರಾದ್ರೂ ಸಹಾಯಕ್ಕೆ ಬಂದೇ ಬರ್ತಾರೆ ಹೆರಿಗೆ ನಾವು ಬಂದ್ರಿ. ನೆಲ್ಗೆ ಹೋಗ್ತಾಳೆ, ಹೋಗಂಗಿದ್ರೆ ನೀರ್ ಕಡೆಗೆ ಹೋಗ್ತಾಳೆ, ಇಲ್ಲ ಕದಜ್ಜಿ ಮಂತಕೋ ಆ ಕಾಳಮ್ಮನ್ ಮಂತಕೋ ಎಲ್ಲ ದೇವಸ್ಥಾನ ಪ್ರಸಾದ ಗಿಸಾದ ಕೊಡ್ತಾರೇನೋ ಅಂತಾನ ನೋಡ್ಕೊಂಬರಕ್ ಹೋಗ್ತಾಳೆ. ಮತ್ತೆ ಇನ್ನೆಲ್ಗೆ ಹೋಗ್ತಾಳೆ ಬಿಡು. ಈಗಾಗಲೇ 9 ತಿಂಗಳಕ್ಕೆ ಬಿದ್ದೈತೇನು? ಎಷ್ಟು ದಿನ ಆತಾಳೆ 9 ತಿಂಗಳಕ್ಕೆ ಬಿದ್ದು? ಒಂದ 4-5 ದಿವಸ ಆಯ್ತು ಅಲ್ಲ. 9 ತಿಂಗಳಕ್ಕೆ ಬಿದ್ದಕ್ಕೆ ಏನು ಹೆರಿಗೆ ಆಗುತ್ತೆ ರಂಗಕಯ್ಯ? ಒಬ್ಬೊಬ್ಬರಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ 9 ತಿಂಗಳು ತುಂಬ 10 ತಿಂಗಳ ಬಿದ್ದಾಗ ಆಗುತ್ತೆ. ಹೇಳಕ್ಕಾಗಲ್ಲ ಹಿಂಗೆ ಅಂತಾನ. ಯಾವಾಗಾದ್ರೂ ಆಗ್ಬೋದು. ಒಟ್ನಲ್ಲಿ 9 ತಿಂಗಳಕ್ಕೆ ಬಿದ್ದ ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾರನ್ನ ಒಬ್ರು ಜೊತೆಗಿರ್ಬೇಕು. ಯಾಕೆಂದ್ರೆ ಯಾವಾಗ ಹೆಂಗೆ ಅಂತಾನ ಹೇಳಕ್ಕಾಗಲ್ಲ ಅಲ್ವಾ, ಅದಕ್ಕೇನಿ. ಅಯ್ಯೋ ಇದನ್ನ ಹೇಳಿದ್ರೆ ನಮ್ಮ ಅತ್ತೆ ನನ್ನ ಮಾತೇ ಕೇಳಂಗಿಲ್ಲ. ನಾನು ನಿನ್ನ ಮಾತು ಕೇಳಬೇಕೆ, ನಾವೆಲ್ಲೂ ಹೋಗಂಗಿಲ್ವಿ ಅಂತ ಹೇಳ್ತೈತಿ. ಅಯ್ಯೋ ಹೌದಾ? ಅಯ್ಯೋ ನಿಮ್ಮ ಅತ್ತಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ಅಲ್ಲ ಅವಳು ವಂಶದ ಕುಡಿನ ಅವಳು ನೋಡ್ಕೊಂಡೆ ಇನ್ಯಾರು ನೋಡ್ಕೊಂತಾರಮ್ಮ? ನಿನಗೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮ ಇದ್ದಿದ್ರೆ ನೀನು ತವ್ರ ಮನೆಗೆ ಹೋಗಿ ಸುಖವಾಗಿರ್ತಿದ್ದೆ. ಏನ್ ಮಾಡಕ್ಕಾಗುತ್ತೆ ಹೇಳು? ಅಯ್ಯೋ ರಂಗಕಯ್ಯ, ನನ್ಗೆ ಯಾಕೋ ಹೊಟ್ಟೆ ನೋಯ್ತಾ ಇದೆ. ಅಪ್ಪ ಹೊಟ್ಟೆ ನೋವ? ಇದೇನಿದು ಹೊಟ್ಟೆ ನೋವ? ಇದು ಹೆರಿಗೆ ನೋವೇ ಇರ್ಬೇಕೇನಮ್ಮ? ಹೆರಿಗೆ ನೋವ ಏನಮ್ಮ ಇದ್ರು ಇರ್ಬೇಕೇನೋ. ಅಪ್ಪ ನೋವು ಶುರುವಾಗೈತೆ ಕಣಕ್ಕ, ಹಿಂಗೇನ? ಅಯ್ಯೋ ಇರ್ಬೋದು ಕಣೆ. ನಿಮ್ಮ ಅತ್ತೆ ಎಲ್ಗೋರ್ಲಿ? ಯಾರ ಮಂತಕ್ಕೆ ಹೋಗ್ತೀನಿ ಅಂತ ಓದ್ಲು? ಒಳಕ್ಕೆ ಹೋಗೋಣ ನಡಿ. ಗುಂಡಜ್ಜಿನೋ ಯಾರನ್ನಾದ್ರೂ ಕರ್ಕೊಂಬರ್ಬೇಕು, ಹೆರಿಗೆ ಮಾಡ್ಸಾರ ಅವ್ರೆ ಅಲ್ವಾ? ನನಗೇನು ಅಷ್ಟು ಅನುಭವ ಇಲ್ಲ, ಯಾರನ್ನಾದ್ರೂ ಕರ್ಕೊಬತ್ತೀನಿ. ಎದ್ದಳು ನಡಿ ನೋಡೋಣ. ಹೆರಿಗೆ ನೋವೇನೆ ಶುರುವಾಗೈತೆ ಅನ್ಸುತ್ತೆ. ಅಲ್ಲೇ 9 ತಿಂಗಳಕ್ಕೆ ಬಿದ್ದೈತಲ್ಲ, ಹೆರಿಗೆ ನೋವು ಶುರುವಾಗೈತೆ ಅನ್ಸುತ್ತೆ. ನಡಿ. ನಿಮ್ಮ ಅತ್ತೆ ಎಲ್ಗೋದ್ಲು? ಎಲ್ಗೋಯ್ತೋ ಏನೋ, ಇಂಥದಕ್ಕೆ ಹೋಗ್ತೀನಿ ಅಂತ ಏನು ಹೇಳೋಗ್ಲಿಲ್ಲ, ಬರ್ತೀನಿ ಅಂತ ಹೋಯ್ತು. ಸರಿ ಎದ್ದಾಳಮ್ಮ, ಎದ್ದಾಳ, ಒಳಕ್ಕೆ ಹೋಗೋಣ.
ನಡಿ ನಿಧಾನಕ್ಕೆ ನಡಿಯಮ್ಮ. ಹಾ ನಿಧಾನಕ್ಕೆ ನಡಿಯ ಗಂಗಿ, ನಿಧಾನಕ್ಕೆ ನಡಿ. ಕುಕ್ಕ ಇಲ್ಲೇ ಮನಿಕಾ, ಇಲ್ಲೇ ಮನಿಕಾ, ನಾನು ಬರ್ತೀನಿ. ಯಾರನ್ನ ಕರ್ಕೊಂಡು ನೀವು ಅತ್ತೆ ಎಲೆದಲ್ಲಿ ನೋಡ್ಕೊಂಡು ಹಂಗೇನಿ. ಗುಂಡಜ್ಜಿನ ಇನ್ ಯಾರ ನಾನು ಅನುಭವಿಸ್ತಿದ್ರೆ ಕರ್ಕ ಬರ್ತೀನಿ. ಇಲ್ಲೇ ಮನಿಕಾ. ಅಯ್ಯೋ ರಂಗಕ್ಕಯ್ಯ, ಜಲ್ದಿ ಬಾ, ನಮ್ಮ ಅತ್ತೆ ಎಲ್ಗೋಯ್ತೋ ಏನೋ. ಅಯ್ಯೋ ಆಯ್ತಾಯ್ತು, ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಬರ್ತೀನಿ. ಧೈರ್ಯವಾಗಿರು, ಬರ್ತೀನಿ. ಈಗ ಹೋಗಿ ನಿಮ್ಮ ಅತ್ತೆ ಎಲೆದಲ್ಲಿ ನೋಡ್ಕೊಂಡು ಕಳಿಸ್ತೀನಿ. ಗುಂಡಜ್ಜಿನ ಕರ್ಕೊಂಡು ಹಂಗೇನೆ ಇನ್ನೊಬ್ರನ್ನ ಯಾರನ್ನ ಕರ್ಕೊಂಡು ಬರ್ತೀನಿ. ಇಲ್ಲಿ ಯಾರು ಇಲ್ವಲ್ಲಪ್ಪ, ಹುಡುಗರು ಅಂತಾರು ಕರಿಯರ್ ಕಳ್ಸೋಣ ಅಂದ್ರೆ ನಾನೇ ಹೋಗಿ ಬರ್ಬೇಕೇನಪ್ಪ. ಯಾರು ಬರ್ತಾ ಇಲ್ವಲ್ಲ. ಯಾರನ್ನ ಬಂದಿದ್ರೆ ಒಬ್ರನ್ನ ಗಂಗಿ ಹತ್ರ ಬಿಟ್ಟು ನಾನು ಹೋಗಿ ಕರೆದು ಬರ್ಬೋದಾಗಿತ್ತು ಗುಂಡಜ್ಜಿನ. ಅಯ್ಯೋ ಗೋಲ್ ಗುಲಾಬಿ ಹೋಗ್ತಾ ಇದ್ದಾಳೆ. ಇರು ಗುಲಾಬಿನ ಕರಿಯನ್ಗೆ. ಗುಲಾಬಿ, ಗುಲಾಬಿ ಬಾರಿ ಇಲ್ಲಿ. ಏನ್ ರಂಗಕ್ಕಯ್ಯ, ನಾನು ಜಲ್ದು ಸಾವುಕಾರ ಮನೆಗೆ ಹೋಗ್ಬೇಕು. ಯಾಕೆ? ಅಯ್ಯೋ ಏನು ಇಲ್ಲ ಕಣೆ, ಗಂಗಿಗೆ ಹೆರಿಗೆ ನೋವು ಶುರುವಾಗೈತಿ. ಅದಕ್ಕೆ ಈಗ ಒಳಕ್ಕೆ ಕರ್ಕೊಂಡೋಗಿ ಮನಗಿಸಿದ್ದೀನಿ. ನೀನು ಸ್ವಲ್ಪ ಹೊತ್ತು ಇಲ್ಲಿರು, ನಾನು ಹೋಗಿ ಆ ಗುಂಡಜ್ಜಿನೂ ಕರ್ಕೊಬತ್ತೀನಿ. ಹೌದಾ, ಸರಿ ಸರಿ ಆಯ್ತು, ಹೋಗಿ ಜಲ್ದಿ ಕರ್ಕೊಂಬರಕ. ನಾನು ನೋಡ್ಕೊಂತೀನಿ, ಹೋಗು ಹುಷಾರಾಗಿ ನೋಡ್ಕೊ, ಬರ್ತೀನಿ ಜಲ್ದು. ಸಾಕಮ್ಮಿಲ್ಗೋದ್ಲು ಅಲ್ಲವು ತಿಂಗಳು ತುಂಬಿರೋ ಸೊಸೆನ ಹಿಂಗೆ ಬಿಟ್ಟು ಎಲ್ಗೋ ಹೋಗಿ ಕುತ್ಕೊಂಡಿರೋದು ನೋಡು. ಒಂದೀಟು ಜವಾಬ್ದಾರಿ ಇಲ್ಲ ಈ ಅಮ್ಮಗೆ. ಅದಕ್ಕೆ ಮತ್ತೆ ಈ ಅಮ್ಮನ ಮಗನ ಮದುವೆ ಆದ್ರೆ ಇದೇ ಗತಿ ಅಂತಾನೆ. ಮತ್ತೆ ನಾನು ಮದುವೆ ಆಗಲಿಲ್ಲ. ನಾನೇನಾರ ಮದುವೆ ಆಗಿದ್ರೆ ಅಷ್ಟೇ ಪಾಪ. ಗಂಗಿ ಪಡ್ತಾ ಇರೋ ಕಷ್ಟ ನಾನು ಫಸ್ಟ್ ಕಷ್ಟ ಪಡ್ಬೇಕಾಗುತ್ತೆ. ಹೆಂಗೋ ನನ್ನ ಗಂಡ ಕುಡ್ಕಾನೋ ಏನೋ, ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಏನಾದ್ರೂ ಬುಸ್ ನಾಗನ ಮದುವೆ ಆಗಿದ್ರೆ ಗೋವಿಂದ ನನ್ನ ಕತೆ. ಪಾಪ ಗಂಗಿ ಹೆಂಗಿದಾಳೋ ನೋಡೋಣ ಒಳಕೋಗಿ. ಗಂಗಿ, ಗಂಗಿ, ಗುಲಾಬಿ ಅಕ್ಕ. ಅಯ್ಯೋ ಹೆರಿಗೆ ನೋವು ಬಂದೈತ. ನಿಮ್ಮ ಅತ್ತೆ ಎಲ್ಗೋತಿ? ಸಾಕಮ್ಮ ಎಲ್ಗೋದ್ಲು? ಎಲ್ಗೋ ಹೋಗ್ತೀನಿ ಅಂತ ಹೋಯ್ತು, ಮಂತಾಗೆ ಇರತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ. ಅಮ್ಮ ಅಯ್ಯೋ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಒಂದು ರೊಗ್ಗ ತಂದು ನಿನ್ನ ಮ್ಯಾಕ್ ಒದಿಸ್ತೀನಿ ಇರು. ಅಯ್ಯೋ ಅಮ್ಮ. ಗಂಗಿ, ಗಂಗಿ, ಏನು ಆಗಲ್ಲ. ಗುಂಡಜ್ಜಿ ಬಂದ್ರೆ ಅದೆಲ್ಲ ಹೆರಿಗೆ ಮಾಡಿಸುತ್ತೆ. ಯಾವ ತೊಂದರೆ ಆಗ್ದಂಗೆ ಹೆರಿಗೆ ಆಗುತ್ತೆ. ನೀನೇನು ಭಯಪಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಧೈರ್ಯವಾಗಿರು. ಅಮ್ಮ ಅಯ್ಯೋ, ಇನ್ನು ಯಾವಾಗ ಬರುತ್ತೆ ಗುಂಡಜ್ಜಿ? ಅಯ್ಯೋ ಅಪ್ಪ. ಗಂಗಿ, ಗಂಗಿ, ಸಮಾಧಾನ ಮಾಡ್ಕ, ಗುಂಡಜ್ಜಿ ಬರುತ್ತೆ. ಸಮಾಧಾನ ಮಾಡ್ಕ. ಅಜ್ಜಿ ಬಂದ್ಯಾ? ಬಾ, ಹೆರಿಗೆ ನೋವು ಶುರುವಾಗೈತೆ ಗಂಗಿಗೆ. ನೋಡ್ಬಾ ಜಲ್ದು. ಅಪ್ಪ ಗುಂಡಜ್ಜಿ ತಡ್ಕೊಂಬಕ್ಕಾಗ್ತಾ ಇಲ್ಲ, ನೋವು ನೋವು. ಸರಿ ಸರಿ ಆಯ್ತು, ಸಮಾಧಾನ ಮಾಡ್ಕೆ. ಎಲ್ಲೇ ನಿಮ್ಮತ್ತೆ ಎಲ್ಗೋದ್ಲು? ಮಂತಾಗಿರೋದು ಬಿಟ್ಟು ನೋಡು. ಮತ್ತೆ ಎಲ್ಲಿ ಗೊತ್ತೋ ಏನೋ ಗೊತ್ತಿಲ್ಲ ಕಣ್ಗುಂಡಜ್ಜಿ. ಎಲ್ಗ ಹೋಗಿ ಬರ್ತೀನಿ ಅಂತ ಹೋತು, ನೀರು ಕಡಿಕ್ ಹೋತು ಅಥವಾ ದೇವಸ್ಥಾನ ತಗೋತೋ ಗೊತ್ತಿಲ್ಲ. ಅಮ್ಮ. ಗುಲಾಬಿ, ಗುಲಾಬಿ, ಹೋಗಿ ಆ ಸಾಕ ಮೇಲೆ ಇದ್ರು ಹೋಗಿ ಜಲ್ದ್ ಯಾಕಂಬರಾಗ ಹೋಗಿ ಇಲ್ಲಿ ಹೇಳ್ತೀನಿ. ಏ ರಂಗಮ್ಮ, ರಂಗಮ್ಮ, ಒಂದು ದಿವಸ ಬಿಸಿನೀರು ಕಾಸ್ಕೊಬರ ನೀನು. ಒಂದು ದಿವಸ ಹೋಗಿ ತೋ ಬೆಚ್ಚಂಗಿ ಹೋಗು. ಅಯ್ಯೋ ಎಲ್ಲ ಇದಾವ, ಪಾತ್ರೆ ಎಲ್ಲ ಇದಾವ, ಏನೋ ನಾನು ಹೊಡಿಲ್ಲ ಕಣ್ಗುಂಡಜ್ಜಿ. ಅಯ್ಯೋ ಅಲ್ಲೆಲ್ಲ ಇದಾವೆ, ಇವಾಗೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಹೋಗಿ ಜಲ್ದು. ಅಮ್ಮ ಗುಂಡಜ್ಜಿ ಅಂತ ಇಲ್ಲ ಅಪ್ಪ. ಸಮಾಧಾನ ಮಾಡ್ಕೆ, ಸಮಾಧಾನ ಮಾಡ್ಕೆ. ರಂಗಮ್ಮ ಜಲ್ದಿ ಸಿಕ್ಕೆ ಒಲೆ ಮೇಕೆ ಜಲ್ದಿಕ್ಕು. ಅವ್ರ ಹತ್ತು ಬತ್ತಾಳೆ ಇವಾಗ, ಕಾಸ್ಕೊಂಬತ್ತಾಳೆ. ಒಲೆ ಮೇಕೆ ಇಕ್ಕಿ ಒಂದು ಈಟು ಉರಿಕ್ಕು. ನಡಿಯಕ್ಕ ನಡಿ. ಅಯ್ಯಯ್ಯ ನಿನ್ಗೇನು ಒಂದೀಟನ ಜವಾಬ್ದಾರಿ ಇಲ್ಲಮ್ಮ. ಹೋಗಿ ಅಲ್ಲೋ ಕುಕ್ಕಣಿದ್ಯಲ್ಲ ಅಕ್ಕದ್ರೆ ಜಿರ್ಮಂತಾಗಿ. ಇವಳು ನೋಡಿರಿ ಇಲ್ಲಿ ಹೆರಿಗೆ ನೋವು ಬಂದು ನಳ್ತಾ ಇದ್ದಾಳೆ. ಹೋಗು. ಅದ್ಯಾತ್ ಗುಂಡಜ್ಜಿನೂ ರಂಗಕಾಯಿನ ಒಳಗಿದ್ದಾರೆ. ನೀನು ಹೋಗೋ, ಯಾಕನ ಬಟ್ಟೆ ಪಟ್ಟೆ ಕೊಡ ಹೋಗಿ. ಬಿಸಿನೀರೇನ ಕಾಸ್ಬೇಕು ಅಂತಿದ್ರು. ಹೋಗ ಅವರಿಗೆ ಪಾಪ ಹೊಸೊಬ್ಬರಿಗೆ ಬೇರೆ ಮನೆಯವ್ರಿಗೆ ಒಲೆಯಲ್ಲೈತೆ, ಪಾತ್ರೆಯಲ್ಲಿ ನೀರು ಅದೆಲ್ಲ ಹಚ್ಚೋದು ಗೊತ್ತಾಗಲ್ಲ. ಹೋಗು ನೀನು ಒಳಕಿ. ಅಯ್ಯೋ ಅಯ್ಯೋ, ನನಗಿಂತ ಅರ್ಜೆಂಟು ನಿನಗೆ ಐತಲ್ಲೇ ಗುಲಾಬಿ. ಹೋಗು, ನಾವೆಲ್ಲ ಗೊತ್ತೈತಿ ನಮ್ಗೆ, ನೋಡ್ಕೊಂಬೋದು. ನಾನು ಹೋಗ್ತೀನಿ ಒಳಕ್ಕೆ. ಅಯ್ಯೋ ಹೋಗಕ್ಕೋ ಜಲ್ದು. ನೀನೇನು ಒಂದೀಟನು ಇದೇ ಇಲ್ವಲ್ಲ ನಿನಗೆ? ಭಯನೇ ಇಲ್ಲ. ಹೆರಿಗೆ ನೋವು ಬಂದೈತಿ ಅಂತಂದ್ರೂ ಒಳ್ಳೆ ಏನೋ ಯಾರೋ ಬಂದೇವ್ರೇನೋ ನೆಂಟು ಬಂದಿರೋ ಥರ ಆರಾಮಾಗಿ ಬತ್ತಿದೀಯ. ಜಲ್ದಿ ಬಾರಕ ಹೋಗೋಣ ಅಂತಂದ್ರಿ. ಹೋಗಿ ಒಳಕ್ಕೆ. ಸಾಕಮ್ಮನಿಗೆ ಅಯ್ಯೋ ಬೇರೆಯವ್ರ ಮನೆ ಹತ್ರ ಕುಕ್ಕಂಡು ಮಾತಾಡೋದೇ ಹೆಚ್ಚು. ಇಲ್ಲಿ ಹೆರಿಗೆ ನೋವು ಅಂತಂದ್ರೆ ಆಯ್ತು ಬರ್ತೀನಿ ನಡಿ, ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳ್ತೈತಲ್ಲ ಈ ಅಮ್ಮ. ಏನು ಹೇಳ್ಬೇಕಿಂತವ್ರಿಗೆ. ಸದ್ಯ ಯಾವ ತೊಂದರೆ ಆಗ್ದಂಗೆ ಗಂಗಿಗೆ ಸುಸೂತ್ರವಾಗಿ ಹೆರಿಗೆ ಆದರೆ ಅಷ್ಟೇ ಸಾಕಪ್ಪ ದೇವ್ರೆ. ಯಾವ ತೊಂದರೆನೂ ಆಗಬಾರ್ದಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.